TV9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅಶೋಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ರಾಜ್ಯ ಕರಾವಳಿಯಲ್ಲಿ ಈ ಬಾರಿಯ ಮೀನುಗಾರಿಕಾ ಋತು ಆರಂಭವಾಗಿದೆ. ಆಗಸ್ಟ್ 1ರಿಂದ ಅಧಿಕೃತವಾಗಿ ಆಳ ಸಮುದ್ರ ಮೀನುಗಾರಿಕೆ ಶುರುವಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ತದಡಿ ಮೀನುಗಾರಿಕಾ ಬಂದರು ವ್ಯಾಪ್ತಿಯಲ್ಲಿ ಇರತಕ್ಕಂಥ ಮೀನುಗಾರರಿಗೆ ಈ ಬಾರಿ ಸಂಕಷ್ಟ ಎದುರಾಗಿದೆ. ಕಳೆದ 2 ವಾರಗಳ ಅಂತರದಲ್ಲಿ ಸುಮಾರು 5 ಮೀನುಗಾರಿಕಾ ಬೋಟ್ಗಳು ಹಾನಿಗೆ ಒಳಗಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಕಾರಣ ಸಮುದ್ರದಿಂದ ಅಳಿವೆ ಅಂದ್ರೆ ಬಂದರಿಗೆ ಎಂಟ್ರಿ ಆಗ್ತಕ್ಕಂಥ ಪ್ರದೇಶ ಇದೆ. ಸೊ ಅದಕ್ಕೆ ಅಳಿವೆ ಅಂತ ಕರೀತಾರೆ. ಸೊ ಆ ಭಾಗದಲ್ಲಿ ಹೂಳು ತುಂಬಿಕೊಂಡಿರುವ ಕಾರಣಕ್ಕಾಗಿ ಸುಮಾರು 5 ಬೋಟ್ಗಳು ಹಾನಿಗೆ ಒಳಗಾಗಿರ್ತಕ್ಕಂಥದ್ದು. ಅದರಲ್ಲೂ 2 ಬೋಟ್ಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿ ಮೀನುಗಾರರು ನಷ್ಟವನ್ನು ಅನುಭವಿಸ್ತಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ಬೇಸಿಗೆಯಲ್ಲಿ ತದಡಿ ಮೀನುಗಾರಿಕಾ ಬಂದರು ವ್ಯಾಪ್ತಿಯಲ್ಲಿ ಹೂಳೆತ್ತುವ ಕೆಲಸವನ್ನು ಮಾಡಲಾಗಿತ್ತು. ಪ್ರತಿ ವರ್ಷವೂ ಕೂಡ ರಾಜ್ಯ ಕರಾವಳಿಯುದ್ದಕ್ಕೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಈ 3 ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮೀನುಗಾರಿಕಾ ಬಂದರು ಎಲ್ಲೆಲ್ಲಿ ಬರುತ್ತೆ, ಸೊ ಆ ಬಂದರು ವ್ಯಾಪ್ತಿಯಲ್ಲಿ ಹೂಳೆತ್ತುವಂತ ಕೆಲಸವನ್ನು ಮಾಡಲಾಗುತ್ತೆ. ಇದಕ್ಕೆ ಅಂತೇಳಿ ಹೂಳೆತ್ತುವುದಕ್ಕೆ ಅಂತ ಹೇಳಿ ಪ್ರತಿ ಬಜೆಟ್ನಲ್ಲೂ ಕೂಡ ಒಂದಿಷ್ಟು ಅನುದಾನವನ್ನು ಇಡಲಾಗುತ್ತೆ. ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕೋಟಿ ರೂಪಾಯಿಗಳಲ್ಲಿ ಅನುದಾನವನ್ನು ಮೀಸಲಿಡಲಾಗಿತ್ತು. ಕಳೆದ ಬೇಸಿಗೆಯಲ್ಲಿ ಈ ಹೂಳೆತ್ತುವಂತ ಕೆಲಸವನ್ನು ಮಾಡಲಾಗಿತ್ತು. ಇದಕ್ಕಾಗಿ ಗುತ್ತಿಗೆಯನ್ನು ವಹಿಸಿಕೊಳ್ಳಲಾಗ್ತದೆ. ಪ್ರಮುಖವಾಗಿ ತದಡಿ ಬಂದರು ವ್ಯಾಪ್ತಿ ಇದೆ, ಅಲ್ಲಿಯೂ ಕೂಡ ಹೂಳೆತ್ತುವ ಕೆಲಸವನ್ನು ಕಳೆದ ಬೇಸಿಗೆಯಲ್ಲಿ ಮಾಡಲಾಗಿತ್ತು. ಆದ್ರೆ ಯಾವಾಗ ಈ ಡ್ರೆಡ್ಜಿಂಗ್ ಕಾಮಗಾರಿ ಆರಂಭ ಆಯಿತು, ಆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಮೀನುಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಗುತ್ತಿಗೆ ವಹಿಸಿಕೊಂಡಿರ್ತಕ್ಕಂಥ ಕಂಪನಿ ಸಮರ್ಪಕವಾಗಿ ಹೂಳನ್ನು ತೆಗೆಯುತ್ತಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ಮೀನುಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮತ್ತು ಅಸಮರ್ಪಕವಾಗಿ ಈ ರೀತಿಯಾದಂತಹ ಕೆಲಸಗಳು ಆಗ್ತಿದೆ ಎನ್ನುವಂಥದ್ದನ್ನು ಕೂಡ ಅಲ್ಲಿನ ಮೀನುಗಾರರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೂ ಕೂಡ ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಂಥ ಕಂಪನಿ ಕಾಟಾಚಾರಕ್ಕೆ ಎಂಬಂತೆ ಒಂದಿಷ್ಟು ಹೂಳನ್ನು ತೆಗೆದು ಅಲ್ಲಿಂದ ಕಾಲ್ಕಿತ್ತಿರ್ತಕ್ಕಂಥದ್ದು. ಹೀಗಾಗಿ ಈ ಮೀನುಗಾರಿಕಾ ಋತು ಏನು ಆರಂಭ ಆಯಿತು, ಆ ಮೀನುಗಾರಿಕಾ ಋತು ಆರಂಭದ ಟೈಮಲ್ಲಿ ಈ ರೀತಿಯಾದಂಥ ದುರಂತಗಳು ನಡೆಯೋದಕ್ಕೆ ಆರಂಭ ಆಗಿರ್ತಕ್ಕಂಥದ್ದು. ಮೀನುಗಾರಿಕೆ ತಳೆದಂಥ ಟ್ರಾಲ್ ಬೋಟ್ಗಳೇನಿದೆ ಅದು ಮೀನುಗಾರಿಕೆಯನ್ನು ಮುಗಿಸ್ಕೊಂಡು ಇನ್ನೇನು ದಡಕ್ಕೆ ಬರಬೇಕಾಗಿತ್ತು, ಅಥವಾ ಆ ಮೀನುಗಾರಿಕೆಯನ್ನು ನಡೆಸೋದಕ್ಕೆ ಅಂತೇಳಿ ಬಂದರಿನಿಂದ ಹೊರಗೆ ಹೋಗ್ಬೇಕಾಗಿತ್ತು. ಸೊ 2 ಟೈಮಲ್ಲೂ ಕೂಡ ಈ ರೀತಿಯಾದಂಥ ಅವಘಡಗಳು ಉಂಟಾಗಿರ್ತಕ್ಕಂಥದ್ದು. ಅಲ್ಲಿ ಅಳಿವೆ ಏನು ದಾಟ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ಒಂದ್ ಕಡೆಯಿಂದ ಅಲೆಗಳ ಅಬ್ಬರ, ಇನ್ನೊಂದ್ ಕಡೆಯಿಂದ ಅಲ್ಲಿ ಹೂಳು ತುಂಬಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅಲೆಗಳ ಅಬ್ಬರಕ್ಕೆ ಆ ಟ್ರಾಲ್ ಬೋಟು ಅಲ್ಲಿ ಇರ್ತಕ್ಕಂಥ ಏನು ಮರಳಿನ ದಿಬ್ಬೆ ಏನಿದೆ, ಹೂಳಿನ ದಿಬ್ಬೆ ಏನಿದೆ, ಅದಕ್ಕೂ ಹೋಗಿ ಬಡಿಯುತ್ತೆ. ಸೊ ಆ ಟೈಮಲ್ಲಿ ಆ ಮೀನುಗಾರಿಕಾ ಬೋಟ್ನ ಏನು ತಳಬದಿ ಕೆಳಭಾಗ ಏನಿದೆ ಅದು ಹಾನಿಗೆ ಒಳಗಾಗುತ್ತೆ. ಸೊ ಆ ಟೈಮಲ್ಲಿ ಸಮುದ್ರದ ನೀರು ದೋಣಿಯ ಒಳಗೆ ಬಂದು ಮುಳುಗಡೆ ಆಗುವಂತ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ 3 ಬೋಟ್ಗಳಿಗೆ ಹಾನಿಯಾಗಿದೆ, 2 ಬೋಟ್ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿ ಮುಳುಗಡೆ ಕೂಡ ಆಗಿದೆ. ಹೀಗಾಗಿ ಕಳೆದ 2 ವಾರಗಳಿಂದ ಈ ರೀತಿಯಾದ ಘಟನೆ ತಡದಿ ಮೀನುಗಾರಿಕಾ ಬಂದರೆಂದೇ ಆ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ಮೀನುಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಹೇಳಿದ್ರೆ ಒಂದು ಟ್ರಾಲ್ ಬೋಟ್ ಮುಳುಗಿತ್ತು ಅಂತಂದ್ರೆ ಸುಮಾರು 15ರಿಂದ 20 ಲಕ್ಷ ನಷ್ಟ ಆಗುತ್ತೆ. ಸೊ ಈ ರೀತಿಯಾದಂತಹ ನಷ್ಟವನ್ನು ಭರಿಸುವಂತವ್ರು ಯಾರು ಎನ್ನುವಂತ ಪ್ರಶ್ನೆಯನ್ನು ಮೀನುಗಾರರು ಮಾಡ್ತಿದ್ದಾರೆ. ಇದರ ಜೊತೆಗೆ ಈ ಟ್ರಾಲ್ ಬೋಟ್ಗಳಲ್ಲಿ ಕನಿಷ್ಠ ಅಂತಂದ್ರು 4 ಜನ ಇರ್ತಾರೆ. ಸೊ ಕಳೆದ ಏನು 2 ವಾರಗಳಲ್ಲಿ ಏನು 2 ಬೋಟ್ ಮುಳುಗಡೆ ಆಯ್ತು. ಸೊ ಆ ಬೋಟ್ಗಳಲ್ಲೂ ಕೂಡ ತಲಾ 4 ಮಂದಿ ಇದ್ರು. ಸೊ ಅವರು ಏನು ಬೋಟ್ ಮುಳುಗಡೆ ಆಗುವಂತ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿ ಮೀನುಗಾರಿಕೆ ನಡೆಸ್ತಿದ್ದಂತ ಮೀನುಗಾರರು ಆ ಮೀನುಗಾರರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ 3 ಬೋಟ್ಗಳನ್ನು ಹೇಗೋ ಕಷ್ಟಪಟ್ಟು ಅದನ್ನು ದಡಕ್ಕೆ ತರುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ 2 ಬೋಟನ್ನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ, ಅದು ಸಮುದ್ರದಲ್ಲೇ ಮುಳುಗಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದರೆ, ಒಂದ್ ಕಡೆಯಿಂದ ಬಂದರು ಇಲಾಖೆ ಇದೆ, ಇನ್ನೊಂದ್ ಕಡೆಯಿಂದ ಮೀನುಗಾರಿಕೆ ಇಲಾಖೆ ಇದೆ. ಸೊ 2 ಕೂಡ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ಮತ್ತು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದರು ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿ ಇನ್ಸ್ಟ್ರಕ್ಷನ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಇದು ಅಲ್ಲಿ ಏನು ಬಂದರೆ ಎಂದೆ ತದಡಿ ಬಂದರೆ ಎಂದೆ, ಸೊ ಅಲ್ಲಿ ಹೂಳನ್ನು ತೆಗೆದೇ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅವಘಡಗಳು ಉಂಟಾಗುವಂತ ಸಾಧ್ಯತೆ ಇದೆ. ಈಗಾಗಲೇ 5 ಮೀನುಗಾರಿಕಾ ಬೋಟ್ಗೆ ಹಾನಿಯಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಅವಘಡಗಳು ಮತ್ತೆ ಮರುಕಳಿಸಬಾರ್ದು ಅಂತ ಇದ್ರೆ ಅಲ್ಲಿರ್ತಕ್ಕಂಥ ಹೂಳನ್ನು ತೆಗೆಯುವಂತ ಕೆಲಸವನ್ನು ಇಲಾಖೆಗಳು ಮಾಡಬೇಕಾಗುತ್ತೆ. ಅಧಿಕಾರಿಗಳು ಗುತ್ತಿಗೆಯನ್ನು ತೆಗೆದುಕೊಂಡಂತಹ ಕಂಪ್ನಿಗೆ ತಾಕೀತನ್ನು ಮಾಡಬೇಕಾಗುತ್ತೆ. ಸಮರ್ಪಕವಾಗಿ ಹೂಳನ್ನು ತೆಗೆದ್ರೆ ಮಾತ್ರ ಈ ಒಂದು ಸಮಸ್ಯೆಗೆ ಮುಕ್ತಿಯನ್ನು ಸಿಗೋದಕ್ಕೆ ಸಾಧ್ಯ.